ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ಅಂತ ಹೇಳುತ್ತಾ, ಇವತ್ತು ನಾನು ಇಡ್ಲಿ ಯಾವ ಥರ ಮಾಡೋದು, ಸಿಂಪಲ್ಲಾಗಿ ಮನೆಯಲ್ಲೇ ಇಡ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳನ್ನು ನೀವೇ ಮೊದಲು ನೋಡಬಹುದು, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡಬಹುದು ನೋಡಿ, ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಅಂದರೆ ಒಂದು ಫುಲ್ ಗ್ಲಾಸ್ ಅಲ್ಲ, ಸ್ವಲ್ಪ ಕಡಿಮೆ ಇರಬೇಕು, ಇಷ್ಟಾದರೆ ಸಾಕು. ಇದನ್ನು ನಾನು ನೆನೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 6 ಅವರ್ ನೆನೆದರೆ ಸಾಕು. ಚೆನ್ನಾಗಿ ಮೊದಲು ನೆನೆಕ್ಕಿಟ್ಟು ನೀರು ಹಾಕ್ಬಿಟ್ಟು ನೆನೆಕ್ಕಿಟ್ಕೊತೀನಿ. ಆಮೇಲೆ ಎಲ್ಲ ಚೆನ್ನಾಗಿ ತೊಳ್ಕೊಬೋದು. ಮೊದಲು ನೆನೆಸ್ಬಿಟ್ರೆ ಎಲ್ಲ ಧೂಳೆಲ್ಲ ಹೋಗುತ್ತೆ. ನೋಡಿ, ನಾನು ಯಾವ ಗ್ಲಾಸಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೆ ಅದೇ ಗ್ಲಾಸಿಂದನೇ ಫುಲ್ 2 ಗ್ಲಾಸಷ್ಟು ನಾನು ರವಾನ ನೆನೆಕ್ಕಿಟ್ಕೊಳ್ತಾ ಇದ್ದೀನಿ. ಸೊ 1 ಅವರ್ ಮುಂಚೆನೇ ಇದು ನೆನೆಕ್ಕಿಟ್ಕೋಬೇಕು. ಯಾಕಂದರೆ ಅದನ್ನೇ ಉದ್ದಿನಬೇಳೆ ನಾವು ರುಬ್ತೀವಿ ಅಂದರೆ, ಇವಾಗೇನು ನಾವು ಮಿಕ್ಸಿಗೆ ಹಾಕಿ ರುಬ್ತಾ ಇದ್ದೀವಿ ಅಂತ ಅಂದರೆ 1 ಅವರ್ ಮುಂಚೆನೇ ರವೆ ಹಾಕ್ಬಿಟ್ಟು ನೆನೆಕ್ಕಿಟ್ಕೋಬೇಕು. ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಥರ ಗಂಟಾಗಲಾರ್ದೇ ಕಲಿಸ್ಕೋಬೇಕು. ಇಡ್ಲಿ ರವೆ ನೆನೆಸಿಟ್ಟಿದ್ದೀನಿ. ಇವಾಗ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಬಿಟ್ಟು ನೆನೆಕ್ಕಿಟ್ಟಿದ್ದೀನಿ. ಸೊ ಇದಾದ ನಂತರ ಈ ಕಡೆ ಬಂದರೆ ಉದ್ದಿನಬೇಳೆನ ನೆನೆಕ್ಕಿಟ್ಟಿದ್ದೆ ನಾನು. ಸೊ ನಾನು ತೊಳೆದಿಲ್ಲ, ಹಂಗೆ ಸುಮ್ಮನೆ ನೆನೆಕ್ಕಿಟ್ಟಿದ್ದೆ. ನೋಡಿ, ಇವಾಗ ಚೆನ್ನಾಗಿ ನೆನೆದಿದೆ. ನೋಡಿ, 6 ಅವರ್ ನಾನು ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು. ಇವಾಗ ನೋಡಿ, ತೊಳೆದು ನೋಡಿ ಇವಾಗ ಯಾವ ಥರ ಕಾಣ್ತಿದೆ ಅಂತಂದು. ಇವಾಗ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸಿಲಿ ರುಬ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬೇಕು ಅದನ್ನೇ. ನೋಡಿ, ಈ ಥರ ಸಾಫ್ಟಾಗಿ ರುಬ್ಕೋಬೇಕು. ಕೈಗೆ ಹತ್ತಬೇಕದು ಅಷ್ಟು ಚೆನ್ನಾಗಿ ರುಬ್ಕೋಬೇಕು, ಅಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಇದಕ್ಕೇನಂದರೆ ಸೋಡಾ ಪುಡಿ ಏನೂ ಹಾಕೋದಿಲ್ಲ. ನೋಡಿ, ಇದಕ್ಕೆ ರವೆ ನೆನೆದಿದೆ ಆಲ್ರೆಡಿ. ರುಬ್ಬಿರುವಂಥ ಉದ್ದಿನಬೇಳೆ ಮತ್ತು ನೆನೆಸಿಟ್ಟಿರುವಂಥ ಇಡ್ಲಿ ರವೆನ 2 ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉದ್ದಿನಬೇಳೆ ಮತ್ತು ರವೆ 2 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಆ ಜಾರನ್ನು ಅದನ್ನೇ ತೊಳೆದು ನಾನು ಹಾಕ್ತಾಯಿದ್ದೀನಿ ನೀರು. ನೋಡಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸ್ವಲ್ಪ ಅದು ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಇದ್ದರೆ ಸಾಕು ನೀರು. ಯಾಕೆಂದರೆ ರವೆ ಮೊದಲೇ ನೆನೆಸಿಟ್ಕೊಂಡ್ಬಿಟ್ಟಿರ್ತೀವಲ್ಲ, ಅದಕ್ಕೆ ಅಷ್ಟು ನೀರು ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದು. ನೋಡಿ, ಬೆಳಗ್ಗೆ ಆದರೆ ಈ ಥರ ಪುರುಗ್ ಬಂದಿರುತ್ತೆ. ಚೆನ್ನಾಗಿ ನೋಡಿ ಯಾವ ಥರ ಬಂದಿದೆ ಅಂತ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಸೋಡಾ ಪುಡಿ ಇಲ್ಲ, ಏನಿಲ್ಲ, ಬರೀ ಉದ್ದಿನಬೇಳೆ ನೆಕ್ಸ್ಟು ರವೆ ಅದಷ್ಟೇ ಹಾಕ್ಬಿಟ್ಟು ಮಾಡ್ತಾ ಇರೋದು. ಚೆನ್ನಾಗಿ ಬರುತ್ತೆ, ಇಡ್ಲಿ ಸಾಫ್ಟಾಗಿ ಬರುತ್ತೆ. ನೋಡಿ, ಒಂದು ಪಾತ್ರೆಗೆ ಒಲೆ ಹಚ್ಬಿಟ್ಟು ಇಡ್ಲಿ ಪಾತ್ರೆಗೆ ಒಂದು ಚರಿಗೆಯಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿ ಬರೋಷ್ಟರಲ್ಲಿ ಈ ಕಡೆ ಪ್ಲೇಟ್ಗಳಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಒಂದೊಂದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಅಂದರೆ ಇಲ್ಲಾಂದರೆ ಕೆಳಗಡೆ ಹತ್ಕೊಂಡ್ಬಿಡುತ್ತೆ ಅದು. ಮತ್ತು ಚೆನ್ನಾಗಿ ಎಣ್ಣೆ ಹಚ್ಚಲಿಲ್ಲ ಅಂದರೆ ಚೆನ್ನಾಗಿ ತೆಗಿಯೋಕ್ಕೆ ಬರೋದಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೊಂದಕ್ಕೆ ಹಾಕ್ಕೊತ ಹೋಗಬೇಕು. ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಇವಾಗ ಕ್ಲೋಸ್ ಮಾಡಿಬಿಟ್ಟು ನೋಡಿ, ಇವಾಗ ಓಪನ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿರುತ್ತೆ ಇಡ್ಲಿ. ನೋಡಿ ಎಷ್ಟು ಸಾಫ್ಟಾಗಿರುತ್ತೆ. ಈ ಥರ ಮುಟ್ಟಿದರೆ ಗೊತ್ತಾಗುತ್ತೆ, ನಮಗೆ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದು. ಪ್ಲಾಸ್ಟಿಕ್ ಹಾಳೆ ಚೀಲನೂ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾರೆ ಇದಕ್ಕೆ ನಮ್ಮ ಕಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು. ಹಾಕೋರು ಹಂಗೆ ಎಣ್ಣೆ ಹಚ್ಬಿಟ್ಟು ಹಾಕ್ತಾರೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಡ್ಲಿ ಮಾಡೋ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.